ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭೂಮಿಯ ಆಚೆ ಮನುಷ್ಯ ಸೃಷ್ಟಿಸಿರೋ ಅತ್ಯದ್ಭುತ ಹಾಗೂ ಅತಿ ದೊಡ್ಡ ವಸ್ತು ಅಂದರೆ ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ISS. ಹಲವು ವರ್ಷಗಳಿಂದ ನೂರಾರು ಲಾಂಚ್ಗಳಲ್ಲಿ ವಸ್ತುಗಳನ್ನು ಸಾಗಿಸಿ ಫುಟ್ಬಾಲ್ ಮೈದಾನದ ಗಾತ್ರ ಇರೋ ISSನ ನಿರ್ಮಾಣ ಮಾಡಲಾಗಿದೆ. ಪ್ರತಿ ವರ್ಷ ಗಗನಯಾನಿಗಳು ಅಲ್ಲಿಗೆ ಭೇಟಿ ಕೊಟ್ಟು ರಿಸರ್ಚ್, ಮೇಂಟೆನೆನ್ಸ್ ಇತ್ಯಾದಿ ಕಾರ್ಯಾಚರಣೆಗಳನ್ನು ನಡೆಸ್ತಾನೆ ಇದ್ದಾರೆ. ಈಗಲೂ ಈ ವಿಡಿಯೋ ರೆಕಾರ್ಡ್ ಮಾಡುವಾಗಲೂ ಸುನಿತಾ ವಿಲಿಯಮ್ಸ್ ISSನಲ್ಲೇ ಇದ್ದು ಇನ್ನು ಕೆಲ ದಿನಗಳಲ್ಲಿ ವಾಪಸ್ ಬರೋರಿದ್ದಾರೆ. ಆದರೆ ಈಗ ISSನ್ನು ಭೂಮಿಗೆ ಕ್ರ್ಯಾಶ್ ಮಾಡೋ ವಿಚಾರ ಕನ್ಫರ್ಮ್ ಆಗಿದೆ. ಎಸ್, ISSನ್ನು ಕ್ರ್ಯಾಶ್ ಮಾಡೋಕೆ ಪ್ಲಾನ್ ರೆಡಿ ಮಾಡಲಾಗಿದೆ. ಹಾಗಿದ್ರೆ ಅದಕ್ಕೆ ಏನು ಕಾರಣ? ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಮಾಡಿರೋ ISSನ್ನು ಯಾಕೆ ಕ್ರ್ಯಾಶ್ ಮಾಡೋಣ ಅಂತ ಸ್ಕೆಚ್ ಹಾಕೊಂಡಿದ್ದಾರೆ. ಇದನ್ನು ಕ್ರ್ಯಾಶ್ ಮಾಡೋದಾದರೂ ಹೇಗೆ? ಬಾಹ್ಯಾಕಾಶಕ್ಕೆ ಹೋಗಿ ಇದರಲ್ಲಿ ಇಲಾನ್ ಮಸ್ಕ್ರ ಪಾತ್ರ ಏನು ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ರೋಚಕ ಮಾಹಿತಿಯನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ISS ಆಯಸ್ಸು ಮುಕ್ತಾಯ. ಯಾವಾಗಲೂ ಹಾವು ಮುಂಗ್ಸಿ ರೀತಿ ಕಿತ್ತಾಡೋ ಅಮೆರಿಕ ಮತ್ತು ರಷ್ಯಾ 1998ರಲ್ಲಿ ಕೈ ಜೋಡಿಸಿ ISS ಲಾಂಚ್ ಮಾಡಿದ್ವು. ಮೊದಲು ಖಾಲಿ ಮಾಡ್ಯೂಲ್ ಲಾಂಚ್ ಮಾಡಲಾಯಿತು. 2 ವರ್ಷಗಳ ನಂತರ ಗಗನಯಾನಿಗಳು ISSಗೆ ಸ್ಪೇಸ್ನಲ್ಲಿ ಕಾಲಿಟ್ಟಿದ್ದು. ನಂತರ ಯುರೋಪ್ ಹಾಗೂ ಜಪಾನ್ಗಳು ಒಂದೊಂದು ಸೆಗ್ಮೆಂಟ್ ಲಾಂಚ್ ಮಾಡಿ ISSಗೆ ಫಿಕ್ಸ್ ಮಾಡಿಕೊಂಡ್ವು. ಕೆನಡಾ ISSಗೆ ರೋಬೋಟಿಕ್ ಆರ್ಮ್ಗಳನ್ನು ಸಪ್ಲೈ ಮಾಡ್ತು. ಹಲವು ದೇಶಗಳು ಇದರ ರಿಸರ್ಚ್ಗಳಲ್ಲಿ ಕೈ ಜೋಡಿಸಿದ್ವು. ISSಗೆ ಉಪಕರಣಗಳನ್ನು ಸಪ್ಲೈ ಮಾಡಿದ ನಾಸಾದ ಹಳೆ ಸ್ಪೇಸ್ ಶಟಲ್ಗಳು 2011ರಲ್ಲಿ ರಿಟೈರ್ ಆಗೋ ಹೊತ್ತಿಗೆ ISSನ ತೂಕ ಬರೋಬ್ಬರಿ 4.5 ಲಕ್ಷ kgಗೆ ರೀಚ್ ಆಯಿತು. ಗಾತ್ರ ಆಲ್ಮೋಸ್ಟ್ ಒಂದು ಫುಟ್ಬಾಲ್ ಗ್ರೌಂಡ್ನಷ್ಟು ದೊಡ್ಡದಾಯಿತು. 2030ರವರೆಗೂ ಈ ಸ್ಪೇಸ್ ಸ್ಟೇಷನ್ಗೆ ಕೆಲಸ ಮಾಡೋ ಸಾಮರ್ಥ್ಯ ಇದೆ. ಆದರೆ ಅದಾದ್ಮೇಲೂ ಕೂಡ ಇದರ ಜೀವಿತಾವಧಿಯನ್ನು ವಿಸ್ತರಿಸೋ ಐಡಿಯಾ ನಾಸಾಗಿಲ್ಲ. ಯಾಕಂದರೆ ಮೊದಲನೇದಾಗಿ ನಾಸಾ ಈಗ ಚಂದ್ರ, ಮಂಗಳ ಗ್ರಹ ಹಾಗೂ ಇತರ ಮಿಷನ್ಗಳ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಅಲ್ಲದೆ ಪ್ರೈವೇಟ್ ಕಂಪನಿಗಳು ಸ್ಪೇಸ್ ಸ್ಟೇಷನ್ಗಳನ್ನು ಲಾಂಚ್ ಮಾಡೋಕ್ಕೆ ಮುಂದಾಗ್ತಿರೋದ್ರಿಂದ ಅಗತ್ಯ ಬಿದ್ದರೆ ನಾಸಾ ಕೂಡ ಪ್ರೈವೇಟ್ನವರ ಹತ್ರ ತನ್ನ ಹೊಸ ಸ್ಪೇಸ್ ಸ್ಟೇಷನ್ ಲಾಂಚ್ ಮಾಡಿಸಿಕೊಳ್ಳೋ ಪ್ಲಾನ್ನಲ್ಲಿದೆ. ಯಾಕಂದರೆ ISSನಿಂದ ಈಗ ನಾಸಾಗೆ ಪ್ರತಿ ವರ್ಷ ಸುಮಾರು $3 ಬಿಲಿಯನ್ ಅಂದರೆ 25,000 ಕೋಟಿ ರೂಪಾಯಿನಷ್ಟು ಖರ್ಚು ಬರ್ತಾ ಇದೆ. ಇದು ಕೇವಲ ರಿಸರ್ಚ್ ಹಾಗೂ ಮೇಂಟೆನೆನ್ಸ್ನ ಖರ್ಚು. ಇಷ್ಟು ದೊಡ್ಡ ಖರ್ಚಿನ ಜೊತೆಗೆ ಅದರ ಆಯಸ್ಸು ಮುಗಿತಾ ಇರೋದ್ರಿಂದ ಅದನ್ನು ಕ್ರ್ಯಾಶ್ ಮಾಡೋಕೆ, ವಿನಾಶ ಮಾಡೋಕೆ, ಪುಡಿ ಮಾಡೋಕೆ ನಾಸಾ ಮುಂದಾಗಿದೆ. ನಾಸಾ ಬಳಿ ಹಲವಾರು ಚಾಯ್ಸ್ ಇದ್ವು. ISSನ್ನು ಬೇರೆ ದೇಶ ಅಥವಾ ಕಂಪನಿಗೆ ಮಾರಾಟ ಮಾಡ್ಬೋದಾಗಿತ್ತು, ಅಥವಾ ಅದರ ಕಾಂಪೊನೆಂಟ್ಗಳನ್ನು ಒಂದೊಂದಾಗಿ ವಾಪಸ್ ಭೂಮಿಗೆ ತರಬಹುದಾಗಿತ್ತು. ಆದರೆ ಇದ್ಯಾವುದನ್ನು ಕನ್ಸಿಡರ್ ಮಾಡದೆ ಸೇವಾವಧಿ ಮುಗಿದ ಮೇಲೆ ISSನ್ನು ಕ್ರ್ಯಾಶ್ ಮಾಡೋಕೆ ನಾಸಾ ಡಿಸೈಡ್ ಮಾಡಿದೆ. ಈ ಪ್ರಾಸೆಸ್ಗಾಗಿ ಈಗ ಆಲ್ರೆಡಿ ಇಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಜೊತೆಗೆ ಬರೋಬ್ಬರಿ $843 ಮಿಲಿಯನ್ ಅಂದರೆ ಆಲ್ಮೋಸ್ಟ್ 7,000 ಕೋಟಿ ರೂಪಾಯಿಯ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಎಸ್, ISSನ್ನು ಕ್ರ್ಯಾಶ್ ಮಾಡೋಕ್ಕೆ, ಪುಡಿ ಮಾಡಿ ಬೀಳ್ಸೋಕ್ಕೆ 7,000 ಕೋಟಿ ರೂಪಾಯಿ ಖರ್ಚಿನ ಸ್ಕೀಮ್. ISS ಸೇಫ್ ಆಗಿ ಕೆಳಗಿಳಿಸೋಕ್ಕಾಗಲ್ವಾ? ಸ್ನೇಹಿತರೆ, ಅಷ್ಟೆಲ್ಲ ಖರ್ಚು ಮಾಡಿ ಅದನ್ನೀಗ ಹಾಳು ಮಾಡಬೇಕಾ? 20ಕ್ಕೂ ಅಧಿಕ ವರ್ಷಗಳಲ್ಲಿ ISSಗೆ $150 ಬಿಲಿಯನ್ ಅಧಿಕ ಖರ್ಚಾಗಿದೆ. $1 ಬಿಲಿಯನ್ ಅಂದರೆ 8,000 ಕೋಟಿಗಿಂತ ಜಾಸ್ತಿ ಇವಾಗಿನ ಲೆಕ್ಕದಲ್ಲಿ. ಟೋಟಲ್ 12.5 ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿದೆ ಇದನ್ನು ಮಾಡೋಕ್ಕೆ. ಇಷ್ಟೆಲ್ಲ ಖರ್ಚು ಮಾಡಿ ಕ್ರ್ಯಾಶ್ ಯಾಕೆ ಮಾಡಬೇಕು, ಪುಡಿ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ಬೋದು. ಆಗಲೇ ಹೇಳಿದ ಹಾಗೆ ಇದರ ಮೇಂಟೆನೆನ್ಸ್ಗೆ ವರ್ಷಕ್ಕೆ 25,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಕಂಪ್ಯಾರಿಸನ್ಗಿರಲಿ, ಇಸ್ರೋದ ಚಂದ್ರಯಾನ 3ನ ಬಜೆಟ್ $615 ಕೋಟಿ ರೂಪಾಯಿ. ಇದರ 40 ಪಟ್ಟು ಹಣ ISSನ 1 ವರ್ಷದ ಮೇಂಟೆನೆನ್ಸ್ ಕಾಸ್ಟ್. 3-4 ದೇಶಗಳು ಒಟ್ಟಿಗೆ ಇದರ ಮೇಂಟೆನೆನ್ಸ್ ಮಾಡ್ತಾ ಇದ್ರು. ನಾಸಾಗೆ ಹೆಚ್ಚು ಪ್ರೆಷರ್ ಇದೆ. ಏನೋ ಸ್ಪೇಸ್ ಸ್ಟೇಷನ್ ಅನ್ನ ಡಿಸ್ಅಸೆಂಬಲ್ ಮಾಡಿ ಅದರ ಪೀಸ್ಗಳನ್ನು ಎಲ್ಲ ಪಾರ್ಟ್ನರ್ ದೇಶಗಳು ಮುಂದೆ ತಮ್ಮ ಸಪ್ರೇಟ್ ಸ್ಟೇಷನ್ಗಳಿಗೆ ಬಳಕೆ ಮಾಡಿಕೊಳ್ಳೋ ಆಪ್ಷನ್ ಕೂಡ ಇತ್ತು. ಆದರೆ ಆರ್ಬಿಟ್ನಲ್ಲಿ ಈ ರೀತಿ ಡಿಸ್ಅಸೆಂಬಲ್ ಮಾಡೋ ಪ್ರಕ್ರಿಯೆ, ಅದನ್ನು ಕೈಗೊಳ್ಳೋ ಆಸ್ಟ್ರೋನಾಟ್ಗಳಿಗೆ ತುಂಬ ರಿಸ್ಕಿ ಆಗುತ್ತೆ. ಜೊತೆಗೆ ವಸ್ತುಗಳನ್ನು ಭೂಮಿಗೆ ಇಳಿಸೋಕೆ ಸಖತ್ ಖರ್ಚಾಗುತ್ತೆ ಅಂತ ನಾಸಾ ಹೇಳ್ತಾ ಇದೆ. ಜೊತೆಗೆ ಎಲ್ಲವನ್ನ ಭೂಮಿ ತಗೊಂಬರುವಷ್ಟು ದೊಡ್ಡ ಸ್ಪೇಸ್ ಕ್ರಾಫ್ಟ್ ಕೂಡ ಇಲ್ಲ. ಮೊದಲು ನಾಸಾ ಬಳಿ ಅಂತ ಸ್ಪೇಸ್ ಕ್ರಾಫ್ಟ್ಗಳಿದ್ವು, ಆದರೆ ಈಗಿಲ್ಲ. ಇನ್ನು ಮತ್ತೊಂದು ಆಪ್ಷನ್ ಏನಿತ್ತು ಅಂದರೆ ISSನ್ನು ಈಗಿರೋ ಆರ್ಬಿಟ್ನಿಂದ ಇನ್ನೂ ಎತ್ತರದ ಸ್ಟೇಬಲ್ ಆರ್ಬಿಟ್ಗೆ ಬೂಸ್ಟ್ ಮಾಡ್ಬೋದಾಗಿತ್ತು. ಆದರೆ ಅದಕ್ಕೂ ಒಂದು ಲಾಜಿಸ್ಟಿಕಲ್ ಸಮಸ್ಯೆ ಇದೆ. ಜೊತೆಗೆ ಆರ್ಬಿಟ್ಗಳಲ್ಲಿ ಸ್ಪೇಸ್ ಜಂಕ್ ಜಾಸ್ತಿ ಆಗ್ಬೋದು, ಬಾಹ್ಯಾಕಾಶದ ಕಸ ಜಾಸ್ತಿ ಆಗ್ಬೋದು.
ಹಾಗಾಗಿ ಈ ಪ್ಲಾನ್ ಅನ್ನು ಕೈ ಬಿಡಲಾಯಿತು. ಸದ್ಯಕ್ಕೆ ISS ಕಾರ್ಯಾಚರಣೆಯ ಕೊನೆಯ 1-2 ವರ್ಷಗಳಲ್ಲಿ ಒಂದಷ್ಟು ಸಣ್ಣ ಪುಟ್ಟ ವಸ್ತುಗಳನ್ನು ಭೂಮಿಗೆ ತರೋ ಪ್ಲಾನ್ ಇದೆ. ISSನಲ್ಲಿ ಒಂದು ಗಂಟೆ ಇರುತ್ತೆ. ಹೊಸದಾಗಿ ಆಸ್ಟ್ರೋನಾಟ್ಗಳು ಅಲ್ಲಿಗೆ ಹೋದಾಗ ಅಲ್ಲಿರೋ ಆಸ್ಟ್ರೋನಾಟ್ಗಳು ಗಂಟೆ ಬಾರಿಸಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಇತ್ತೀಚೆಗೆ ಸುನಿತಾ ವಿಲಿಯಮ್ಸ್ ಶಿಪ್ಗೆ ಎಂಟ್ರಿ ಕೊಟ್ಟಾಗ ಮಾಡಿದ್ದ ವಿಡಿಯೋದಲ್ಲಿ ಆ ಗಂಟೆ ಬಾರಿಸಿದ್ದು ವೈರಲ್ ಆಗಿತ್ತು. ಸೊ ಈಗ ಮ್ಯೂಸಿಯಂನಲ್ಲಿ ಇಡೋಕೆ ಆ ಗಂಟೆ, ಗಗನಯಾನಿಗಳ ಲಾಗ್ಸ್, ಸಣ್ಣ ಪುಟ್ಟ ಮೆಮೆಂಟೋಗಳು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರಲಾಗುತ್ತೆ. ಸ್ಪೇಸ್ ಎಕ್ಸ್ನ ಸಪ್ಲೈ ಶಿಪ್ಗಳು ಅಂದರೆ ಆಸ್ಟ್ರೋನಾಟ್ಗಳನ್ನು ಕರ್ಕೊಂಡು ಬರೋ ಶಿಪ್ಗಳಲ್ಲಿ ಈ ಸಣ್ಣ ಪುಟ್ಟ ವಸ್ತುಗಳನ್ನಷ್ಟೇ ತರೋಕೆ ಐಡಿಯಾ ಇದೆ ಅಂತ ನಾಸಾ ಹೇಳಿದೆ. ಎಲ್ಲ ವಸ್ತುಗಳನ್ನು ತರೋಕೆ ಆಗೋದು ಕೂಡ ಇಲ್ಲ. ಹೇಗೂ ಖಾಲಿ ಮಾಡ್ತಾ ಇದ್ದೀವಲ್ಲ ಅಂತ ಕೈಗೆ ಸಿಕ್ಕಿದ್ದನ್ನೆಲ್ಲ ಸಪ್ಲೈ ಶಿಪ್ಗಳಲ್ಲಿ ತುಂಬ್ಕೊಂಬರೋಕ್ಕಾಗಲ್ಲ. ಮೂವರ್ಸ್ ಆ್ಯಂಡ್ ಅದೇನೋ ಇರುತ್ತಲ್ಲ, ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅಂತ ಇರ್ತಾರಲ್ಲ, ಆ ರೀತಿ ಮಾಡೋಕ್ಕಾಗಲ್ಲ ಸ್ಪೇಸ್ನಲ್ಲಿ. ಆದರೆ ಶಿಪ್ ಕ್ರ್ಯಾಶ್ ಆದಮೇಲೂ ಒಂದಷ್ಟು ಡೆನ್ಸ್ ಮೆಟೀರಿಯಲ್, ಗಟ್ಟಿಯಾಗಿರೋ ಪದಾರ್ಥ ಉಳ್ಕೋಬೋದು. ಮೈಕ್ರೋವೇವ್ ಓವನ್ ಗಾತ್ರದಿಂದ ಹಿಡಿದು ಕಾರ್ನ ಗಾತ್ರದಷ್ಟು ದೊಡ್ಡ ಉಪಕರಣಗಳು ಅಲ್ಲೇ ಉಳ್ಕೊಳ್ಳೋ ಚಾನ್ಸಸ್ ಇದೆ ಅಂತ ನಾಸಾ ಹೇಳಿದೆ. ಇವನ್ನೆಲ್ಲ ಕ್ರ್ಯಾಶ್ ಆದಮೇಲೆ ರಿಕವರ್ ಮಾಡ್ಕೊಳ್ಳಾಗತ್ತೆ. ISS ಕ್ರ್ಯಾಶ್ ಹೇಗೆ? ಸ್ನೇಹಿತರೆ, ISS ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಸೊ ಆಗಾಗ ಈ ಸ್ಟೇಷನ್ ತನ್ನ ಆರ್ಬಿಟ್ನಿಂದ ಒಂದಷ್ಟು ಕಿಲೋಮೀಟರ್ ಕೆಳಗೆ ಬಂದಿರುತ್ತೆ. ಪ್ರತಿ ಬಾರಿ ಈ ರೀತಿ ಕೆಳಗೆ ಬಂದಾಗ ಬೂಸ್ಟ್ ಕೊಟ್ಟು ವಾಪಸ್ ಮೇಲಕ್ಕೆ 420 ಕಿಲೋಮೀಟರ್ ಎತ್ತರದ ಆರ್ಬಿಟ್ಗೆ ಸೇರಿಸಲಾಗುತ್ತೆ. ISS ಪ್ರತಿ ಸೆಕೆಂಡ್ಗೆ 7.67 ಕಿಲೋಮೀಟರ್ ಸ್ಪೀಡ್ನಲ್ಲಿ ದಿನಕ್ಕೆ 15.5 ಬಾರಿ ಭೂಮಿಯನ್ನು ರೌಂಡ್ ಹೊಡೆಯುತ್ತೆ. ಅಂದರೆ 15 ರೌಂಡ್ ಕಂಪ್ಲೀಟ್ ಮಾಡಿ ಇನ್ನೂ ಅರ್ಧ ರೌಂಡ್ ಮುಂದಕ್ಕೆ ಹೋಗಿರುತ್ತೆ. ಈಗ ಇದನ್ನು ಕ್ರ್ಯಾಶ್ ಮಾಡೋಕೆ, ಆರ್ಬಿಟ್ನಿಂದ ಸಪ್ರೇಟ್ ಮಾಡಿ ಸಮುದ್ರದ ಕಡೆಗೆ ಡೈರೆಕ್ಟ್ ಮಾಡೋಕ್ಕೂ ಒಂದು ಸ್ಪೇಸ್ ಕ್ರಾಫ್ಟ್ನ ಅಗತ್ಯತೆ ಇದೆ. ಇದೇ ಪ್ರಾಸೆಸ್ಗೆ ಸ್ಪೇಸ್ ಎಕ್ಸ್ ಎಂಟ್ರಿ ಕೊಡ್ತಾ ಇರೋದು. ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಒಂದು ಕ್ಯಾಪ್ಸೂಲ್ ಲಾಂಚ್ ಮಾಡಿ ISS ಅನ್ನ ಆರ್ಬಿಟ್ನಿಂದ ಆಚೆ ತಗೊಂಡ್ಬರೋಕೆ ಪ್ರಯತ್ನ ಪಡುತ್ತೆ. ಈ ಕ್ಯಾಪ್ಸೂಲ್ನ ಡೀಟೇಲ್ಸ್ ಮುಂದೆ ಕೊಡ್ತಾರೆ, ಸದ್ಯಕ್ಕಿನ್ನೂ ಪಬ್ಲಿಕ್ ಮಾಡಿಲ್ಲ. ಬಂದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸದ್ಯಕ್ಕೆ ಸ್ಪೇಸ್ ಎಕ್ಸ್ ಹತ್ತಿರ ಇರೋ ಆರ್ಡಿನರಿ ಡ್ರ್ಯಾಗನ್ ಕ್ಯಾಪ್ಸೂಲ್ ಇದಕ್ಕೆ ಬಳಕೆಯಾಗೋ ಸಾಧ್ಯತೆ ಇದೆ ಅನ್ನೋ ವರದಿಗಳಿವೆ. ನೀವೀಗ ಸ್ಕ್ರೀನ್ ಮೇಲೆ ಅದರ ಚಿತ್ರ ನೋಡ್ತಾ ಇದ್ದೀರಾ. ಈ ಕ್ಯಾಪ್ಸೂಲ್ ಈಗ ಆಲ್ರೆಡಿ ISSಗೆ ಗಗನಯಾನಿಗಳನ್ನು ಕಳಿಸೋಕೆ ಯೂಸ್ ಆಗ್ತಾ ಇದೆ. ಅದನ್ನೇ ಸ್ವಲ್ಪ ಅಪ್ಡೇಟ್ ಮಾಡಿ ISS ಅನ್ನ ಕ್ರ್ಯಾಶ್ ಮಾಡೋಕ್ಕೂ ಬಳಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇದಕ್ಕೆ ದಾಖಲೆಯ 46 ಇಂಜಿನ್ಗಳು ಬಳಕೆಯಾಗಲಿವೆ. ಸುಮಾರು 16,000 kgಯಷ್ಟು ಇಂಧನ ಬಳಕೆಯಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಈ ಕ್ಯಾಪ್ಸೂಲ್ ISS ಅನ್ನ ಆರ್ಬಿಟ್ನಿಂದ ತಳ್ಕೊಂಡು ಬರೋದ್ರ ಜೊತೆಗೆ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಆದಮೇಲೆ ಪ್ರೆಷರ್ ಹಾಗೂ ಅಟ್ಮಾಸ್ಫಿಯರ್ ಡ್ರ್ಯಾಗ್ ಅನ್ನ, ವಾತಾವರಣದ ಪ್ರೆಷರ್ ಅನ್ನ ತಡ್ಕೊಳ್ಳೋ ಸಾಮರ್ಥ್ಯ ಕೂಡ ಅದಕ್ಕಿರಬೇಕು. ಜೊತೆಗೆ ಈ ಕ್ಯಾಪ್ಸೂಲ್ ಅನ್ನ ಮೊದಲು ISS ಬಳಿ ತಲುಪಿಸೋಕೆ ಅಷ್ಟೇ ದೊಡ್ಡ ರಾಕೆಟ್ ಬೇಕಾಗುತ್ತೆ. ಅದನ್ನು ಸ್ಪೇಸ್ ಎಕ್ಸ್ ರೆಡಿ ಮಾಡ್ಕೊಳ್ಬೇಕು. ಮೊದಲು ISS ಪಾರ್ಟ್ನರ್ಗಳು ಈ ಕೆಲಸಕ್ಕೆ ರಷ್ಯಾದ 3 ಸ್ಪೇಸ್ ಕ್ರಾಫ್ಟ್ಗಳನ್ನು, ಸಪ್ಲೈ ಶಿಪ್ಗಳನ್ನು ಬಳಕೆ ಮಾಡೋ ಪ್ರಪೋಸಲ್ ಕೊಟ್ಟಿದ್ರು. ಆದರೆ ಈ ಡಿ ಆರ್ಬಿಟ್ ವೆಹಿಕಲ್ ಕಾಂಟ್ರಾಕ್ಟ್ ಅನ್ನ ಜೂನ್ನಲ್ಲಿ ಸ್ಪೇಸ್ ಎಕ್ಸ್ ಫೈನಲಿ ಗೆದ್ಕೊಳ್ತು. ಹಲವು ವರ್ಷಗಳ ಪ್ರೊಸೀಜರ್. ಸ್ನೇಹಿತರೆ, ISS ಕ್ರ್ಯಾಶ್ ಮಾಡೋ ಪ್ರೊಸೀಜರ್ 1-2 ದಿನ ಅಥವಾ ವಾರದ್ದಲ್ಲ. ಮೊದಲಿಗೆ ಕ್ರ್ಯಾಶ್ ಆಗಬೇಕಾಗಿರೋ ಡೇಟ್ಗಿಂತ 1.5 ವರ್ಷಕ್ಕೆ ಮುಂಚೆ ಕ್ಯಾಪ್ಸೂಲ್ ISS ತಲುಪಬೇಕು. ಆಮೇಲೆ ಆ ಕ್ಯಾಪ್ಸೂಲ್ ಡಾಕ್ ಆಗಿ, ಅಂದರೆ ಅಲ್ಲಿ ಕನೆಕ್ಟ್ ಆಗಿ ISSಗೆ ನಿಧಾನಕ್ಕೆ ಕೆಳಗಿನ ಆರ್ಬಿಟ್ಗಳಿಗೆ ಬರಬೇಕು. ಈ ರೀತಿ ISS ಕೆಳಗೆ ಬರ್ತಿರ್ಬೇಕಾದ್ರೂ ಅದರಲ್ಲಿ ಕ್ರೂ ಇರ್ತಾರೆ. ಈಗ 420 ಕಿಲೋಮೀಟರ್ ಎತ್ತರದ ಆರ್ಬಿಟ್ನಲ್ಲಿರೋ ISS 220 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ಇಳಿದಾಗ ಗಗನಯಾನಿಗಳು ಅದನ್ನು ಖಾಲಿ ಮಾಡಿ ಭೂಮಿಗೆ ಬರ್ತಾರೆ. ಅದಾದ 4 ದಿನಕ್ಕೆ ಡ್ರ್ಯಾಗನ್ ಕ್ಯಾಪ್ಸೂಲ್ ISS ಅನ್ನ ಸಮುದ್ರಕ್ಕೆ ಕ್ರ್ಯಾಶ್ ಮಾಡಬೇಕು. ಫುಟ್ಬಾಲ್ ಗ್ರೌಂಡ್ ಗಾತ್ರದ ಈ ಸ್ಟೇಷನ್ಗೆ ಬೂಸ್ಟ್ ಕೊಟ್ಟು ಸೌತ್ ಪ್ಯಾಸಿಫಿಕ್ ಅಥವಾ ಇಂಡಿಯನ್ ಓಷನ್ ಕಡೆಗೆ, ಅಂದರೆ ಹಿಂದೂ ಮಹಾಸಾಗರದ ಕಡೆಗೆ ಡೈರೆಕ್ಟ್ ಮಾಡೋ ಪ್ಲಾನ್ ಇದೆ. ಸೌತ್ ಪ್ಯಾಸಿಫಿಕ್ನಲ್ಲಿ ಪಾಯಿಂಟ್ ನಿಮೋ ಅನ್ನೋ ಪ್ರದೇಶ ಇದೆ. ಇದನ್ನು ಸ್ಯಾಟಲೈಟ್ಗಳ ಗ್ರೇವ್ ಯಾರ್ಡ್ ಅಥವಾ ಸ್ಮಶಾನ ಅಂತ ಕರೆಯಲಾಗುತ್ತೆ. ಸಮುದ್ರದಲ್ಲಿ ಸುಮಾರು 2,000 ಕಿಲೋಮೀಟರ್ ಉದ್ದದ ಕಿರಿದಾದ ಪ್ರದೇಶ ಇದು. ಹೆಚ್ಚಿನ ಸ್ಯಾಟಲೈಟ್ ಹಾಗೂ ಸ್ಪೇಸ್ ಕ್ರಾಫ್ಟ್ಗಳನ್ನು ಇಲ್ಲೇ ಡಂಪ್ ಮಾಡಲಾಗುತ್ತೆ. ಆಲ್ಮೋಸ್ಟ್ ಇದು ಹಿಂದೂ ಮಹಾಸಾಗರದವರೆಗೂ ಚಾಚಿಕೊಂಡಿದೆ. ಸೊ ISS ಕೂಡ ಇಲ್ಲೇ ಕ್ರ್ಯಾಶ್ ಆಗೋ ಸಾಧ್ಯತೆ ಇದೆ. ಇದಾಗುವುದು 2031ನೇ ಇಸವಿಗೆ, ಅಂದರೆ ಇನ್ನು 7 ವರ್ಷ ಟೈಮ್ ಇದೆ. 2029 ಅಥವಾ 30ಕ್ಕೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಲಾಂಚ್ ಆಗುತ್ತೆ. ಅದುವರೆಗೆ ಕ್ಯಾಪ್ಸೂಲ್ ಹಾಗೂ ರಾಕೆಟ್ ಡಿಸೈನ್ ಆಗಬೇಕು. ಅಷ್ಟೊತ್ತಿಗಾಗಲೇ ಪ್ರೈವೇಟ್ ಸ್ಪೇಸ್ ಏಜೆನ್ಸಿಗಳು ತಮ್ಮದೇ ಆದ ಸ್ಪೇಸ್ ಸ್ಟೇಷನ್ ಅನ್ನ ಲಾಂಚ್ ಮಾಡಿಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. 1979ರಲ್ಲಿ ಕ್ರ್ಯಾಶ್ ಆಗಿತ್ತು ಸ್ಕೈಲ್ಯಾಬ್. ಎಸ್ ಸ್ನೇಹಿತರೆ, ISSಗೂ ಮುಂಚೆ ನಾಸಾ ಸ್ಕೈಲ್ಯಾಬ್ ಅನ್ನೋ ಹೆಸರಿನ ಸ್ಪೇಸ್ ಸ್ಟೇಷನ್ ಅನ್ನ ಆಪರೇಟ್ ಮಾಡ್ತಾ ಇತ್ತು. ಇದು ನಾಸಾದ ಮೊದಲ ಸ್ಪೇಸ್ ಸ್ಟೇಷನ್ ಕೂಡ ಹೌದು. 1979ರಲ್ಲಿ ಸ್ಕೈಲ್ಯಾಬ್ ಅನ್ನ ಹಿಂದೂ ಮಹಾಸಾಗರ ಹಾಗೂ ಪ್ಯಾಸಿಫಿಕ್ನ ಮಧ್ಯೆ ಆಸ್ಟ್ರೇಲಿಯಾ ಬಳಿ ಕ್ರ್ಯಾಶ್ ಮಾಡಲಾಯಿತು. ಈ ಸ್ಟೇಷನ್ ಇಳಿಸೋಕೆ ಯಾವುದೇ ಕ್ಯಾಪ್ಸೂಲ್ ಲಾಂಚ್ ಮಾಡಿರಲಿಲ್ಲ.
ಯಾಕಂದರೆ ಅದು ಕ್ರ್ಯಾಶ್ ಆಗೋ ಟೈಮ್ಗೆ ಕ್ಯಾಪ್ಸೂಲ್ ರೆಡಿ ಇರಲಿಲ್ಲ. ಗ್ರೌಂಡ್ ಕಂಟ್ರೋಲ್ ಮೂಲಕ ಇದನ್ನು ಕ್ರ್ಯಾಶ್ ಮಾಡಲಾಯಿತು. ಹಿಂದೂ ಮಹಾಸಾಗರಕ್ಕೆ ಕ್ರ್ಯಾಶ್ ಮಾಡೋ ಗುರಿಯನ್ನು ಇಟ್ಕೊಂಡಿದ್ರು. ಆದರೆ ಒಂದಷ್ಟು ಪೀಸ್ಗಳು ಪಶ್ಚಿಮ ಆಸ್ಟ್ರೇಲಿಯಾಕ್ಕೆ ಹೋಗಿ ಬಿದ್ವು. ಎಸ್, ಆಸ್ಟ್ರೇಲಿಯಾ ಖಂಡದ ಮೇಲಕ್ಕೆ ಹೋಗಿ ಬಿದ್ವು. ಆದರೆ ಜನ ಕಮ್ಮಿ ಇರೋ ಜಾಗದಲ್ಲಿ ಬಿದ್ದಿದ್ದರಿಂದ ಯಾವುದೇ ಪ್ರಾಣಹಾನಿ ಆಗಿರಲಿಲ್ಲ. ಇನ್ನು ರಷ್ಯಾದ ಮೇರ್ ಸ್ಟೇಷನ್, ಹಲವು ಸಲ್ಯೂಟ್ ಸೀರೀಸ್ನ ಸ್ಪೇಸ್ ಸ್ಟೇಷನ್ಗಳನ್ನು ಕ್ರ್ಯಾಶ್ ಮಾಡಲಾಗಿದೆ. ಮೇರ್ ಸ್ಟೇಷನ್ ನಿರಂತರವಾಗಿ 3644 ದಿನಗಳ ಕಾಲ ಗಗನಯಾನಿಗಳಿಗೆ ಆಶ್ರಯ ಕೊಟ್ಟಿರೋ ದಾಖಲೆಯನ್ನು ಹೊಂದಿದೆ. 2001ರಲ್ಲಿ ಸೌತ್ ಪ್ಯಾಸಿಫಿಕ್ನಲ್ಲಿ ಇದನ್ನು ಕ್ರ್ಯಾಶ್ ಮಾಡಲಾಯಿತು. ಪ್ರೋಗ್ರೆಸ್ M15 ಅನ್ನೋ ಸ್ಪೇಸ್ ಕ್ರಾಫ್ಟನ್ನು ಡಾಕ್ ಮಾಡಿ ಮಿರ್ರನ್ನು ಕ್ರ್ಯಾಶ್ ಮಾಡಲಾಯಿತು. ಇನ್ನು ಸಲ್ಯೂಟ್ ಸೀರೀಸ್ನ 7ನೇ ಸ್ಪೇಸ್ ಸ್ಟೇಷನ್ಗೆ 1984ರಲ್ಲಿ ಭಾರತ ಮೂಲದ ರಾಕೇಶ್ ಶರ್ಮಾ ರಷ್ಯಾದವರೊಟ್ಟಿಗೆ ಹೋಗಿ ವಾಪಸ್ ಬಂದಿದ್ದರು. ಬಾಹ್ಯಾಕಾಶಕ್ಕೆ ಹೋಗಿ ಬಂದ ಮೊದಲ ಭಾರತೀಯ ಆದರು ಆ ಮೂಲಕ ರಾಕೇಶ್ ಶರ್ಮಾ ಅವರು, ಕ್ಯಾಪ್ಟನ್ ರಾಕೇಶ್ ಶರ್ಮಾ ಅವರು. ಸೊ ಫ್ರೆಂಡ್ಸ್, ಇದಾಗಿತ್ತು ಬಹಳ ಕಷ್ಟಪಟ್ಟು 12.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಬಾಹ್ಯಾಕಾಶ ನಿಲ್ದಾಣ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಡಮಾರ್ ಮಾಡೋಕ್ಕೆ, ಕ್ರ್ಯಾಶ್ ಮಾಡೋಕ್ಕೆ ಹಾಕ್ಕೊಂಡಿರೋ ಗ್ರ್ಯಾಂಡ್ ಸ್ಕೀಮ್ ಬಗ್ಗೆ, ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.